ನಮಸ್ಕಾರ ವೀಕ್ಷಕರೇ, ಗುಡ್ ಇಸ್ ಗುಡ್ ಮೋಟಿವೇಶನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ. ಒಬ್ಬ ವ್ಯಕ್ತಿಯ ಸಾಧನೆಯು ಕಳೆದು ಹೋದ ಶತಮಾನದ ನಂತರವೂ ಆತನ ಹೆಸರು ಕೇಳಿದರೆ ಯುವಕ ಯುವತಿಯರ ಮನಸ್ಸಿನಲ್ಲಿ ಬಡಿದೆಬ್ಬಿಸುವ ಭೂಕಂಪದ ಅನುಭವವಾಗುವಂತಹ ಉತ್ಸಾಹ ಮೂಡುತ್ತದೆ. ಆತನೇ ನಮ್ಮ ಭಾರತದ ಯುವ ಪೀಳಿಗೆಯ ಮಾಸ್ಟರ್. ಭಾರತದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಇತಿಹಾಸದಲ್ಲೂ ಇಂತಹ ಕೆಲವೇ ಸಾಧಕರಿದ್ದಾರೆ. ನಮ್ಮ ದೇಶದ ಮಟ್ಟಿಗೆ ಹೇಳುವುದಾದರೆ ಬುದ್ಧ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಮುಂತಾದ ಕೆಲವೇ ಮಂದಿ ಈ ಸಾಲಿನಲ್ಲಿ ನಿಲ್ಲುತ್ತಾರೆ. ಇವರೆಲ್ಲ ಯುಗ ಪುರುಷರು. ಇವರು ದೇಶದ ಭವಿಷ್ಯವನ್ನೇ ಬದಲಿಸಿದವರು. ಇಂತಹವರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ಕಾಣಿಸಿಕೊಳ್ಳುವ ಮತ್ತೊಬ್ಬ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದ. ಭಾರತದ ಅತ್ಯಂತ ಗೌರವಾನ್ವಿತ ಆಧ್ಯಾತ್ಮಿಕ ನಾಯಕರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರು ತಮ್ಮ ಬುದ್ಧಿವಂತಿಕೆ ಮತ್ತು ಬೋಧನೆಗಳಿಂದ ಯುವ ಪೀಳಿಗೆಯವರಿಗೆ ಪ್ರೇರೇಪಿಸುತ್ತಿದ್ದಾರೆ. ಯುವ ಸಮೂಹದಲ್ಲಿ ಕಠಿಣ ಪರಿಶ್ರಮದ ಮೌಲ್ಯವನ್ನು ಬಿತ್ತಲು ಬಯಸುವ ಪೋಷಕರಿಗೆ ವಿವೇಕಾನಂದರ ತತ್ವಗಳು ಪರಿಪೂರ್ಣ ಮಾರ್ಗದರ್ಶನವನ್ನು ನೀಡುತ್ತವೆ. ಅವರ ಜೀವನ ಮಾತುಗಳು ಸ್ವಯಂ ನಂಬಿಕೆ, ಶಿಸ್ತು ಮತ್ತು ಇತರರಿಗೆ ಸೇವೆ ಸಲ್ಲಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತವೆ. ಯುವ ಪೀಳಿಗೆಗೆ ಬಲವಾದ ಕೆಲಸದ ನೀತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ಹೀಗೆಂದು ದೇಶದ ಯುವ ಶಕ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಎಚ್ಚರಿಸಿದವರು ವಿವೇಕಾನಂದ. ಯುವ ಶಕ್ತಿಯಲ್ಲಿ ದೇಶದ ಭವಿಷ್ಯ ಅಡಗಿದೆ ಎಂಬುದನ್ನು ಮೊದಲಿಗೆ ಗುರುತಿಸಿದ್ದೇ ಸ್ವಾಮಿ ವಿವೇಕಾನಂದ. ದೇಶವು ಅಜ್ಞಾನ, ಮೂಢನಂಬಿಕೆ, ಬಡತನ, ಅನಕ್ಷರತೆ, ಪಾಶ್ಚಾತ್ಯರ ದಾಸ್ಯ, ಕೀಳರಿಮೆ ಹಾಗೂ ನಾಯಕತ್ವದ ಕೊರತೆಯ ಸವಾಲುಗಳನ್ನು ಎದುರಿಸಿದ್ದ ಆ ದಿನಗಳಲ್ಲಿ ಅವತರಿಸಿದವರೇ ವಿವೇಕಾನಂದರು. ಈ ಎಲ್ಲಾ ಋಣಾತ್ಮಕ ಸಂಗತಿಗಳಿಗೂ ಪರಿಹಾರವಾಗುವಂತಹ ಅವರ ಮಾತು ಮತ್ತು ಯೋಚನಾ ಶಕ್ತಿ ಎಲ್ಲರಲ್ಲೂ ಹೊಸ ಭರವಸೆಯನ್ನು ಮೂಡಿಸಿತು. 1863 ಜನವರಿ 12ರಂದು ಕೋಲ್ಕತ್ತಾದ ಪವಿತ್ರ ಮತ್ತು ದೈವಿಕ ಸ್ಥಳದಲ್ಲಿ ನರೇಂದ್ರನಾಥ ದತ್ತ ಎಂಬ ನಾಮದಲ್ಲಿ ಜನಿಸಿದ ಸ್ವಾಮಿ ವಿವೇಕಾನಂದರು ಒಬ್ಬ ಶ್ರೇಷ್ಠ ಭಾರತೀಯ ಸಂತರು. ಅವರು ಉನ್ನತ ಚಿಂತನೆ ಮತ್ತು ಸರಳ ಜೀವನ ಹೊಂದಿರುವ ವ್ಯಕ್ತಿಯಾಗಿದ್ದರು. ಮಹಾ ಧರ್ಮನಿಷ್ಠ ನಾಯಕ, ದಾರ್ಶನಿಕ ಮತ್ತು ಶ್ರೇಷ್ಠ ತತ್ವಗಳನ್ನು ಹೊಂದಿರುವ ಧರ್ಮನಿಷ್ಠ ವ್ಯಕ್ತಿತ್ವವಾಗಿತ್ತು. ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು. ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಪ್ರಾರಂಭಿಕರಾಗಿದ್ದರು. ಇಡೀ ಜೀವನವನ್ನು ಶ್ರೇಷ್ಠ ಭಾರತೀಯ ಸಂಸ್ಕೃತಿಯಲ್ಲಿ ಹುದುಗಿರುವ ಮೌಲ್ಯಗಳ ಪ್ರಸರಣದಲ್ಲೇ ಕಾಲ ಕಳೆದ ವ್ಯಕ್ತಿ. ತಮ್ಮ ಶಾಲೆಯ ಎಲ್ಲ ಬೋಧನೆಗಳನ್ನು ಮೊದಲ ನೋಟದಲ್ಲೇ ಗ್ರಹಿಸುತ್ತಿದ್ದರು. ಈ ಶ್ರೇಷ್ಠತೆಯನ್ನು ಅವರ ಗುರುಗಳು ಗುರುತಿಸಿದ ನಂತರ ಶ್ರುತಿಧರ್ ಎಂದು ಹೆಸರಿಸಲಾಯಿತು. ರಾಮಾಯಣ ಮತ್ತು ಮಹಾಭಾರತದ ಬೋಧನೆಗಳಿಂದ ಪ್ರಭಾವಿತರಾದ ವಿವೇಕಾನಂದರು ಧರ್ಮದ ಬಗ್ಗೆ ತಳಮಟ್ಟದ ಗೌರವವನ್ನು ಹೊಂದಿದ್ದರು. ಪವನ್ ಪುತ್ರ ಹನುಮಾನ್ ಇವರ ಜೀವನಕ್ಕೆ ಆದರ್ಶವಾಗಿತ್ತು. ನರೇಂದ್ರನು ವೀರಾಭಿಮಾನಿ ಮತ್ತು ಸ್ವಭಾವತಃ ಅತೀಂದ್ರಿಯ ಆಧ್ಯಾತ್ಮಿಕ ಕುಟುಂಬದಲ್ಲಿ ಅವರ ಪಾಲನೆಯ ಹೊರತಾಗಿಯೂ ಅವರು ತಮ್ಮ ಶೈಶವಾವಸ್ಥೆಯಲ್ಲಿ ವಾದದ ವ್ಯಕ್ತಿತ್ವವನ್ನು ಹೊಂದಿದ್ದರು. ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗುವವರೆಗೂ ಅವರ ಆಧ್ಯಾತ್ಮಿಕ ಅನ್ವೇಷಣೆಗೆ ಉತ್ತರ ಸಿಕ್ಕಿರಲಿಲ್ಲ. ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆ, ನಿಸ್ವಾರ್ಥ ಪ್ರೀತಿ ಮತ್ತು ರಾಷ್ಟ್ರದ ಸೇವೆಯ ಸಂದೇಶಗಳನ್ನು ಸಾರಿದರು. ಅತ್ಯುನ್ನತ ಸದ್ಗುಣಗಳನ್ನು ಹೊಂದಿರುವ ಸಂವಹನಗೊಳಿಸುವ ವ್ಯಕ್ತಿತ್ವವು ಯುವ ಮನಸ್ಸುಗಳನ್ನು ಬೆಳಗಿಸಿತು. ಅವರ ಬೋಧನೆಗಳು ಅವರಲ್ಲಿರುವ ಆತ್ಮದ ಶಕ್ತಿಯನ್ನು ಅರಿತುಕೊಂಡವು. ಹೀಗಾಗಿ ನಾವು ಅವತಾರನ್ ದಿವಸನ್ನು ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತೇವೆ. ಜೊತೆಗೆ ಇವರು ದೈವತ್ವದ ಸಂದೇಶವನ್ನು ಮತ್ತು ಧರ್ಮ ಗ್ರಂಥಗಳ ನಿಜವಾದ ಗುರಿಗಳನ್ನು ಹರಡಿದರು. ಸ್ವಾಮಿ ವಿವೇಕಾನಂದ ಸ್ಫೂರ್ತಿದಾಯಕ ಮಾತು. ಸ್ವಯಂ ನಂಬಿಕೆಯ ಶಕ್ತಿ. ಸ್ವಾಮಿ ವಿವೇಕಾನಂದರ ಅತ್ಯಂತ ಮಹತ್ವದ ಸಂದೇಶವೆಂದರೆ ಅದು ಆತ್ಮವಿಶ್ವಾಸದ ಶಕ್ತಿ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮದೇ ಆದ ಸಾಮರ್ಥ್ಯವನ್ನು ಹೊಂದಿದ್ದು ತಮ್ಮನ್ನು ತಾವು ನಂಬಿದರೆ ಶ್ರೇಷ್ಠತೆಯನ್ನು ಸಾಧಿಸಬಹುದೆಂದು ಸ್ವಾಮಿ ವಿವೇಕಾನಂದರು ಬಲವಾಗಿ ಪ್ರತಿಪಾದಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ದಿನಕ್ಕೊಮ್ಮೆ ನಿಮ್ಮೊಂದಿಗೆ ಮಾತನಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಬುದ್ಧಿವಂತ ವ್ಯಕ್ತಿಯನ್ನು ಭೇಟಿಯಾಗುವುದನ್ನು ತಪ್ಪಿಸಿಕೊಳ್ತೀರಿ. ವೈಯಕ್ತಿಕ ಬೆಳವಣಿಗೆ ಮತ್ತು ಯಶಸ್ವಿಗೆ ಆತ್ಮಾವಲೋಕನ ಮತ್ತು ಆತ್ಮವಿಶ್ವಾಸ ಅತ್ಯಗತ್ಯ. ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಮಹತ್ವ.
ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಫಲವೇ ಯಶಸ್ಸು ಎಂದು ಸ್ವಾಮಿ ವಿವೇಕಾನಂದರು ದೃಢವಾಗಿ ನಂಬಿದ್ದರು. ಯಶಸ್ಸಿನ ಪ್ರಯಾಣವು ಎಷ್ಟೇ ಕಷ್ಟಕರವಾಗಿರಲಿ, ಸ್ಪಷ್ಟ ಗುರಿಗಳನ್ನು ಹೊಂದಿಸಿಕೊಳ್ಳಲು, ಅವುಗಳನ್ನು ಸಾಧಿಸಲು ಶ್ರದ್ಧೆಯಿಂದ ಕೆಲಸ ಮಾಡಲು ಯುವ ಜನರನ್ನು ಪ್ರೋತ್ಸಾಹಿಸಿದರು. ಮಕ್ಕಳಿಗೆ ಶಿಸ್ತಿನ ಮೌಲ್ಯವನ್ನು ಆರಂಭಿಕ ಜೀವನದಲ್ಲಿ ಕಲಿಸುವುದು ಅವರ ಭವಿಷ್ಯದ ಪ್ರಯತ್ನಗಳಿಗೆ ಬಲವಾದ ಅಡಿಪಾಯಗಳನ್ನು ಹಾಕಬಹುದು. ಸ್ವಾಮಿ ವಿವೇಕಾನಂದರ ಎದ್ದೇಳಿ ಎಚ್ಚರವಾಗಿ ಗುರಿಗಳನ್ನು ತಲುಪುವವರೆಗೆ ನಿಲ್ಲಬೇಡಿ ಎಂಬ ಶಕ್ತಿಯುತ ಸಂದೇಶವು ಮಕ್ಕಳು ತಮ್ಮ ಕನಸುಗಳನ್ನು ಸಾಧಿಸುವವರೆಗೆ ಶ್ರಮ ವಹಿಸುವುದನ್ನು ಬಿಡದಿರಲು ಪ್ರೇರೇಪಿಸುತ್ತದೆ. ನಿಸ್ವಾರ್ಥ ಸೇವೆಯು ಸಂತೋಷ ನೀಡುತ್ತದೆ. ಸ್ವಾಮಿ ವಿವೇಕಾನಂದರ ಇನ್ನೊಂದು ಪ್ರಮುಖ ಪಾಠವೆಂದರೆ ನಿಸ್ವಾರ್ಥ ಸೇವೆಯ ಮಹತ್ವ. ಇತರರಿಗೆ ಸೇವೆ ಸಲ್ಲಿಸುವುದು ಮತ್ತು ಸಮಾಜದ ಒಳಿತಿಗೆ ಕೊಡುಗೆ ನೀಡುವುದು ಜೀವನದ ಉದ್ದೇಶ ಎಂದು ನಂಬಿದ್ದವರು ಸ್ವಾಮಿ ವಿವೇಕಾನಂದ. ಇತರರಿಗೆ ಸಹಾಯ ಮಾಡುವ ಮೌಲ್ಯವನ್ನು ಮಕ್ಕಳಿಗೆ ಕಲಿಸುವ ಮೂಲಕ ಪೋಷಕರು ಅವರಲ್ಲಿ ಜವಾಬ್ದಾರಿ ಮತ್ತು ಸಹಾನುಭೂತಿಯ ಪ್ರಜ್ಞೆಯನ್ನು ಬೆಳೆಸಬಹುದು. ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು. ಸ್ವಾಮಿ ವಿವೇಕಾನಂದರು ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಸವಾಲುಗಳನ್ನು ಜಯಿಸಲು, ಯಶಸ್ಸನ್ನು ಸಾಧಿಸಲು ಸಕಾರಾತ್ಮಕ ಮನಸ್ಥಿತಿ ಮುಖ್ಯವಾಗಿದೆ ಎಂದು ಎಚ್ಚರಿಸಿದರು. ಮಕ್ಕಳು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ತಮ್ಮ ಅಧ್ಯಯ, ಹವ್ಯಾಸ, ಸಂಬಂಧಗಳನ್ನು ಹೇಗೆ ಅನುಸರಿಸುತ್ತಾರೆ ಎಂಬುದರಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಕಲಿಕೆಗೆ ಜೀವಮಾನದ ಬದ್ಧತೆ. ಶಿಕ್ಷಣವು ಸ್ವಾಮಿ ವಿವೇಕಾನಂದರ ಪ್ರಮುಖ ನಂಬಿಕೆಗಳಲ್ಲಿ ಒಂದಾಗಿತ್ತು. ಅವರ ವೈಯಕ್ತಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಪ್ರಗತಿಗೆ ಅಗತ್ಯವೆಂದು ಪರಿಗಣಿಸಿದರು. ಲಿಂಗ ಅಥವಾ ಸಾಮಾಜಿಕ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲರಿಗೂ ಶಿಕ್ಷಣದ ಸಮಾನ ಪ್ರವೇಶ ಎಂದು ಪ್ರತಿಪಾದಿಸಿದರು. ಮಕ್ಕಳು ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅಧ್ಯಯನದಲ್ಲಿ ಶ್ರಮಿಸಲು, ಉತ್ಸಾಹದಿಂದ ಜ್ಞಾನವನ್ನು ಮುಂದುವರೆಸಲು ಪ್ರೇರೇಪಿಸುತ್ತದೆ. ಭಯವನ್ನು ಹೋಗಲಾಡಿಸುವುದು. ಸ್ವಾಮಿ ವಿವೇಕಾನಂದರು ಭಯವು ಯಶಸ್ಸಿಗೆ ದೊಡ್ಡ ಅಡೆತಡೆಗಳಲ್ಲಿ ಒಂದಾಗಿದೆ ಎಂದು ದೃಢವಾಗಿ ನಂಬಿದ್ದರು. ಜನರು ನಿರ್ಭೀತರಾಗಿರಲು, ಅವರ ಕನಸುಗಳನ್ನು ಆತ್ಮವಿಶ್ವಾಸದಿಂದ ಮುಂದುವರೆಸಲು ಪ್ರೋತ್ಸಾಹಿಸಿದರು. ಮಕ್ಕಳಿಗೆ ಭಯವನ್ನು ಹೋಗಲಾಡಿಸಲು ಕಲಿಯುವುದು, ಅವರ ಗುರಿಗಳತ್ತ ದಿಟ್ಟ ಹೆಜ್ಜೆಗಳನ್ನು ಇಡುವುದು ವೈಯಕ್ತಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ದೊಡ್ಡ ದಾರಿಯಾಗಿದೆ. ವೈವಿಧ್ಯತೆಯಲ್ಲಿ ಏಕತೆ. ಸ್ವಾಮಿ ವಿವೇಕಾನಂದರು ವಿವಿಧತೆಯಲ್ಲಿ ಏಕತೆಯ ಪ್ರತಿಪಾದಕರಾಗಿದ್ದರು. ಎಲ್ಲ ಧರ್ಮಗಳು ಮತ್ತು ಸಂಸ್ಕೃತಿಗಳು ಒಂದೇ ಸತ್ಯದ ವಿಭಿನ್ನ ಮಾರ್ಗಗಳು ಎಂದು ನಂಬಿದ್ದರು. ಅವರು ವೈವಿಧ್ಯತೆಯನ್ನು ಗೌರವಿಸಲು ಮತ್ತು ಅಳವಡಿಸಿಕೊಳ್ಳಲು ಜನರನ್ನು ಪ್ರೋತ್ಸಾಹಿಸಿದರು. ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸಿದ ವಿವೇಕಾನಂದರು ಜನರ ನಡುವೆ ಇರುವ ವ್ಯತ್ಯಾಸಗಳನ್ನು ಪ್ರಶಂಸಿಸಲು ಮತ್ತು ಆಚರಿಸಲು ಯುವ ಪೀಳಿಗೆಗೆ ಕಲಿಸುವುದು ಅವರಿಗೆ ವಿಶಾಲ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸಲು, ಇತರರೊಂದಿಗೆ ಸಾಮರಸ್ಯದಿಂದ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಭೂಮಾತೆಯ ಶ್ರೀ ಮಹಾನ್ ದೇಶಭಕ್ತ ಸನ್ಯಾಸಿಯು 4 ಜುಲೈ 1902 ಬೇಲೂರು ಮಠದಲ್ಲಿ ಕೊನೆಯುಸಿರೆಳೆಯುತ್ತಾರೆ.